ಹಾಯ್ ಫ್ರೆಂಡ್ಸ್, ಕ್ರೇಜಿ ಎಸ್ಟೀಮ್ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪತ್ರೊಡೆ ಮಾಡ್ತಾ ಇದ್ದೇನೆ. ಹೆಲ್ದಿ ರೆಸಿಪಿ ಕೂಡ ಹೌದು. ಹಾಗಿದ್ರೆ ಈ ಪಾಲಕ್ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಪಾಲಕ್ ಪತ್ರೊಡೆಯಲ್ಲಿ ಎರಡು ವಿಧವಾಗಿ ಮಾಡ್ತಾ ಇದ್ದೇನೆ. ಒಂದು ಪಾಲಕ್ ಪತ್ರೊಡೆಯನ್ನು ಮಾಡಿಕೊಂಡು ಅದನ್ನು ಒಗ್ಗರಣೆ ಥರ ಮಾಡ್ತಿದ್ದೇನೆ. ಇದು ಬಂದು ತವಾ ಫ್ರೈ ಥರ. ಎರಡು ರೀತಿಯಲ್ಲಿ ನಾವು ಇದನ್ನು ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾಲಕ್ ಪತ್ರೊಡೆ ಮಾಡಲಿಕ್ಕೆ ಮೊದಲನೆಯದಾಗಿ ನಾನಿಲ್ಲಿ ಮಸಾಲೆಯನ್ನು ತೆಗೆದುಕೊಳ್ತಿದ್ದೇನೆ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕಿಕೊಳ್ತಿದ್ದೇನೆ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡುವ. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ, ನಂತರ ಅದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ತಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸುವ. ನಂತರ 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಇವಿಷ್ಟನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾವೀಗ ಫ್ರೈ ಮಾಡಿಕೊಂಡಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಷ್ಟ ಆದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ. ನಂತರ ನಾನು ಇದಕ್ಕೆ ಬೆಲ್ಲದ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸಿಕೊಂಡಿದ್ದೇನೆ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿಣದ ಪುಡಿ, ನಂತರ ಒಂದು ಸ್ವಲ್ಪ ಹಿಂಗ್ ಪೌಡರನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನಂತರ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಹಾಗೆಯೇ ತೆಂಗಿನ ತುರಿ, ಇವಿಷ್ಟನ್ನು ಹಾಕಿ ನಾವೀಗ ಗ್ರೈಂಡ್ ಮಾಡಿಕೊಳ್ಳುವ. ತೆಂಗಿನ ತುರಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ ಅದೇ ಮಸಾಲೆಗೆ. ನೋಡಿ, ಈಗ ಈ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ನಂತರ ಇದನ್ನು ಗ್ರೈಂಡ್ ಮಾಡಿ ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಕ್ಕಿಯನ್ನು 1 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಇದು ದೋಸೆ ಅಕ್ಕಿ. ಇದನ್ನು 1 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಈಗ ಈ ನೆನೆದಂತಹ ಅಕ್ಕಿಯನ್ನು ಕೂಡ ಇದೇ ಮಸಾಲೆ ಜೊತೆ ಸೇರಿಸಿಕೊಂಡು ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ಇದೇ ಮಸಾಲೆಗೆ ಈ ಅಕ್ಕಿಯನ್ನು ಕೂಡ ಹಾಕಿಕೊಳ್ಳುವ. ಅದನ್ನು ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಿದ್ದೇನೆ, ಮಿಕ್ಸಿಯಲ್ಲಿ ಒಮ್ಮೆಲೆ ಆಗೋದಿಲ್ಲ. ಹಾಗಾಗಿ ನೋಡಿ, ಈಗ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ಎಲ್ಲ ಅಕ್ಕಿಯನ್ನು ಕೂಡ ಆ ಮಸಾಲೆ ಜೊತೆ ಹಾಕಿಕೊಂಡು ಗ್ರೈಂಡ್ ಮಾಡಿ ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ಇದು ರೆಡಿಯಾಗಿದೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ಉಪ್ಪನ್ನು ಸೇರಿಸಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ. ನೋಡಿ, ಇಲ್ಲಿ 2 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಈ ಮಸಾಲೆಗೆ ನಾವಿಲ್ಲಿ ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಪಾಲಕ್ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾನಿಲ್ಲಿ 2 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ.
ನೋಡಿ ಈಗ ಮಸಾಲೆ ಮತ್ತು ಸೊಪ್ಪು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಅದನ್ನು ಹಾಕಿಕೊಳ್ತಿದ್ದೇನೆ. ಅಂದರೆ ಇದನ್ನು ಈಗ ಬೇಯಲಿಕ್ಕೆ ಇಡಬೇಕು, ಹಾಗಾಗಿ ನಾನಿಲ್ಲಿ ಗ್ಯಾಸನ್ನೇನು ಉರಿಸಿಕೊಂಡಿಲ್ಲ. ನೋಡಿ ಈಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ಬೇಯಲಿಕ್ಕೆ ಇಡಲಿಕ್ಕೆ. ನೋಡಿ ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ. ನಂತರ ಇದನ್ನು ನಾನೀಗ ಇಲ್ಲಿ ಬೇಯಲಿಕ್ಕೆ ಇಟ್ಕೊಳ್ತೇನೆ. ನಾನು ಇದನ್ನು ಇಡ್ಲಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಒಂದು 10 ನಿಮಿಷದೊಳಗೆ ನಮಗೆ ಇದು ಬೇಯ್ತದೆ. ಹಾಗಾಗಿ ನೋಡಿ ಇಡ್ಲಿ ಕುಕ್ಕರನ್ನು ಇಟ್ಕೊಳ್ತಿದ್ದೇನೆ. ನೋಡಿ ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದೊಂದು 10 ನಿಮಿಷದ ಒಳಗಾಗಿ ನಮಗೆ ಬೇಯ್ದು ರೆಡಿ ಆಗ್ತದೆ. ಮುಚ್ಚಳವನ್ನು ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ 10 ನಿಮಿಷ ಸಾಕು ಬೇಯಲಿಕ್ಕೆ. ನೋಡಿ ಇಲ್ಲಿ 10 ನಿಮಿಷದ ನಂತರ ಓಪನ್ ಮಾಡಿ ನೋಡಿ ಇಲ್ಲಿ ನಾನು ಅದು ಬೆಂದಿದೆ ಇಲ್ವಾ ಅಂತ ನೋಡ್ತಾ ಇದ್ದೇನೆ. ಒಂದು ಸ್ಪೂನನ್ನು ಈ ಥರ ಹಾಕಿದರೆ ಗೊತ್ತಾಗ್ತದೆ. ನೋಡಿ ಇಲ್ಲಿ ಏನು ಅಂಟುಕೊಳ್ತಾ ಇಲ್ಲ. ಈಗ ಇದು ಬೆಂದಿದೆ. ನೋಡಿ ಈಗ ಇದು ಬೆಂದಿದೆ. ನಂತರ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು 2 ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಡ್ತೇನೆ. ಒಂದು 2 ನಿಮಿಷದ ನಂತರ ಅದನ್ನು ನಾನಿಲ್ಲಿ ತೆಗಿತಾ ಇದ್ದೇನೆ. ನೋಡ್ಬೋದು ಇದು ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಈಗ ಇದು ಬೆಂದಿದೆ. ನಂತರ ಇದೇ ಥರ ಉಳಿದ ಮಸಾಲೆಯನ್ನು ಕೂಡ ಇದೇ ಥರ ನಾನಿಲ್ಲಿ ಮಾಡಿಕೊಳ್ತೇನೆ. ಒಂದು ರೆಡಿಯಾಗಿದೆ. ಇಡ್ಲಿ ಕುಕ್ಕರ್ ಸಣ್ಣದಾಗಿರುವ ಕಾರಣ ನಾನಿಲ್ಲಿ 2-3 ಬಾರಿ ಮಾಡಿಕೊಳ್ತಿದ್ದೇನೆ. ದೊಡ್ಡ ಕುಕ್ಕರ್ ಆದರೆ ಒಂದೇ ಸಲಕ್ಕೆ ನಾವು ಮಾಡಿಕೊಳ್ಬೋದಾಗ್ತದೆ. ನೋಡಿ ಈಗ ಇದು ಬೆಂದಿದೆ. ಒಂದು ಸ್ವಲ್ಪ ತಣ್ಣಗಾಗಿದೆ. ನಾವೀಗ ಇದನ್ನು ಕಟ್ ಮಾಡಿಕೊಳ್ಳುವ. ಸಣ್ಣದಾಗಿ ಇದನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಿದ್ದೇನೆ. ಕಟ್ ಮಾಡಿಕೊಂಡ ನಂತರ ಇದನ್ನು ನಾವು ಒಗ್ಗರಣೆ ಮಾಡಿಕೊಳ್ಳುವ. ನೋಡಿ ನಾನೀಗ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಳ್ತಿದ್ದೇನೆ. ಯಾವ ಶೇಪ್ ಬೇಕಿದ್ರೂ ಕೂಡ ಕಟ್ ಮಾಡಿಕೊಳ್ಬೋದು. ನೋಡಿ ಈಗ ಕಟ್ ಮಾಡಿ ಆಗಿದೆ. ನೋಡಿ ಕಟ್ ಮಾಡಿದ ನಂತರ ನೀಟಾಗಿ ಎದ್ದು ಬರ್ತಾ ಇದೆ. ಇದನ್ನು ಹೀಗೆ ಕೂಡ ತಿನ್ಬೋದು, ಚೆನ್ನಾಗಿರ್ತದೆ. ತುಂಬ ಬಿಸಿ ಉಂಟು, ಹಾಗಾಗಿ ಸ್ವಲ್ಪ ಪುಡಿ ಪುಡಿ ಆದ ಥರ ಕಾಣಿಸ್ಬೋದು. ಕಂಪ್ಲೀಟಾಗಿ ತಣ್ಣಗಾದರೆ ನೀಟಾಗಿ ಒಂದು ಸ್ವಲ್ಪ ಕೂಡ ಅಂಟಿಕೊಳ್ಳದೆ ನಮಗೆ ಬಿಟ್ಕೊಳ್ತದೆ ಅದು. ಈಗ ನಮ್ಮದು ಪಾಲಕ್ ಪತ್ರೊಡೆ ರೆಡಿಯಾಗಿದೆ. ಈ ಪತ್ರೊಡೆಗೆ ನಾವೀಗ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಬನ್ನಿ ಫ್ರೆಂಡ್ಸ್.
ನೋಡಿ, ಪತ್ರೊಡೆಗೆ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ನಂತರ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಇದೊಂದು ಸ್ವಲ್ಪ ಫ್ರೈ ಆಗಲಿ, ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡುವ. ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಇದಕ್ಕೆ ಸೇರಿಸಿಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನೋಡಿ, ಈಗ ಇದು ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ನಂತರ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡೆಯನ್ನು ಈ ಒಗ್ಗರಣೆಗೆ ಹಾಕಿಕೊಂಡು ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡುವ. ಈ ಒಗ್ಗರಣೆ ಜೊತೆ ಈ ಪತ್ರೊಡೆಯನ್ನು ಹಾಕಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮದು ಪಾಲಕ್ ಪತ್ರೊಡೆ ಟೇಸ್ಟಿಯಾಗಿ ರೆಡಿ ಆಗ್ತದೆ ಫ್ರೆಂಡ್ಸ್. ಆರೋಗ್ಯಕರ ಕೂಡ ಹೌದು. ನೋಡಿ, ನಾನಿಲ್ಲಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೇನೆ ಇದಕ್ಕೆ. ನೋಡಿ, ಈಗ ಪಾಲಕ್ ಪತ್ರೊಡೆ ರೆಡಿಯಾಗಿದೆ ತಿನ್ನಲಿಕ್ಕೆ. ಈ ಥರ ಕೂಡ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಇದೇ ಒಗ್ಗರಣೆ ಬದಲು ನಾವು ತವಾ ಫ್ರೈ ಕೂಡ ಮಾಡಿಕೊಳ್ಬೋದು. ಅದು ಕೂಡ ಚೆನ್ನಾಗಿರ್ತದೆ, ಇದು ಕೂಡ ಚೆನ್ನಾಗಿರ್ತದೆ. ನಾನು ಅದನ್ನು ಕೂಡ ಮಾಡಿ ತೋರಿಸ್ತೇನೆ. ನೋಡಿ, ಈಗ ಒಗ್ಗರಣೆ ರೆಡಿಯಾಗಿದೆ, ಒಗ್ಗರಣೆ ಪತ್ರೊಡೆ. ನೋಡಿ ಫ್ರೆಂಡ್ಸ್, ಈಗ ಅದೇ ಪಾಲಕ್ ಪತ್ರೊಡೆಯಿಂದ ತವಾ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೋಡಿ, ಇಲ್ಲಿ ಈಗ ಪತ್ರೊಡೆ ರೆಡಿಯಾಗಿದೆ. ಇದನ್ನು ನಾನು ಇಲ್ಲಿ ಈಗ ಕಟ್ ಮಾಡಿಕೊಳ್ತಿದ್ದೇನೆ. ನಮಗೆ ಎಷ್ಟು ದೊಡ್ಡ ಪೀಸಸ್ ಬೇಕೋ ಅಷ್ಟು ದೊಡ್ಡ ಪೀಸಸನ್ನು ಕಟ್ ಮಾಡಿಕೊಳ್ಬೋದು. ನೋಡಿ, ಇದು ಈಗ ಕಂಪ್ಲೀಟಾಗಿ ತಣ್ಣಗಾಗಿರುವ ಕಾರಣ ನೀಟಾಗಿ ಎದ್ದು ಬರ್ತಾ ಉಂಟು. ಬಿಸಿ ಬಿಸಿಯನ್ನು ಎಬ್ಬಿಸಿದರೆ ಒಂದು ಸ್ವಲ್ಪ ಪುಡಿ ಆಗ್ತದೆ. ನೋಡಿ, ಈಗ ಕಂಪ್ಲೀಟ್ ಆಗಿದೆ, ತಣ್ಣಗಾಗಿದೆ, ಹಾಗಾಗಿ ನೀಟಾಗಿ ಎದ್ದು ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಪತ್ರೊಡೆಯನ್ನು ನಾವೀಗ ಕಾವಲಿಯಲ್ಲಿ ಫ್ರೈ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಒಲೆ ಮೇಲೆ ಒಂದು ಕಾವಲಿಯನ್ನು ಇಟ್ಕೊಳ್ತಿದ್ದೇನೆ. ಹಾಗೆಯೇ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ತೆಂಗಿನ ಎಣ್ಣೆಯನ್ನು ಹಾಕೋದ್ರಿಂದ ಪರಿಮಳ ಅಂತೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಸ್ವಲ್ಪ ಬಿಸಿ ಆದಾಗ ಈ ಕಟ್ ಮಾಡಿರುವಂತಹ ಪಾಲಕ್ ಪತ್ರೊಡೆಯನ್ನು ಅದಕ್ಕೆ ಹಾಕಿಕೊಳ್ಳುವ. ಅದನ್ನು ಹಾಕಿಕೊಂಡು ಇದು ನಿಧಾನ ಉರಿಯಲ್ಲಿ ಚೆನ್ನಾಗಿ 2 ಸೈಡ್ ಕೂಡ ಫ್ರೈ ಆಗಬೇಕು. ಒಂದು ಸೈಡ್ ಫ್ರೈ ಆದ ನಂತರ ಮತ್ತೆ ಟರ್ನ್ ಮಾಡಿ ಹಾಕಿಕೊಂಡು ಮತ್ತೊಂದು ಸೈಡ್ ಕೂಡ ಫ್ರೈ ಮಾಡಿಕೊಳ್ಳುವ. ಹೀಗೆಯೇ 2 ಸೈಡ್ ಕೂಡ ನಿಧಾನ ಉರಿಯಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ
ನಮ್ಮದು ಪಾಲಕ್ ಪತ್ರೊಡೆದು ತವಾ ಫ್ರೈ ಕೂಡ ರೆಡಿ ಆಗ್ತದೆ. ಇದು ಕೂಡ ತುಂಬಾ ರುಚಿಯಾಗಿರ್ತದೆ. ಒಗ್ಗರಣೆ ಪತ್ರೊಡೆ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಈಗ ಇದು ಎರಡು ಸೈಡ್ ಕೂಡ ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಿದೆ. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಹಾಗೆಯೇ ಪಾಲಕ್ ಎಲೆಗಳು ಎಲ್ಲನೂ ಇರೋದ್ರಿಂದ ತುಂಬಾ ರುಚಿಯಾಗಿರ್ತದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಪಾಲಕ್ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.